ಅಲ್ಲ ಆಯ್ಕೆ ಯಾವ ಸೀರೆ ಉಟ್ರೇನು ಎಷ್ಟು ಚಂದ ಕಾಣ್ತಾಳಿಕ್ಕಿ. ಹಾಂ, ಒಂದು ವೇಳೆ ನಮ್ಮ ಅಪ್ಪನ ಮಗ ಮದುವೆ ಆಗಿರ್ಲಿಕ್ಕಂದ್ರೆ ಈಕಿ ನಾನು ಬಿಡ್ತಾನೆ ಇದ್ದಿದ್ದಿಲ್ಲ ನಾನು. ಈ ಕಸ್ಬರ್ಗೆ ಎಲ್ಲಿಟ್ನಿ ಎಷ್ಟೊತ್ತು ಕಸ ಹೊಡಿಬೇಕಂತ. ಇಲ್ಲಿ ಆಟನ ಇಲ್ಲಿ ನಿಂತ್ಕೊಂಡು ಏನು ಮಾಡಕತ್ತಾನ, ನಾನು ಸೊಸೆನ ಜಿಟ್ಟಿಸ್ ನೋಡಕತ್ತಾನಲ್ಲ. ಗಿಡಗಳು ಎಷ್ಟು ಕಣಿಗ್ಯಾವ, ನೀರು ಹಾಕ್ಬೇಕು. ಮಂಜಾ, ಏ ಮಂಜಾ, ಉದ್ರುದ್ರು ಕೊಬ್ರು ಇಲ್ಲ ಇವಂಗ. ಮಾವ ಯಾವ ಬಂದಿ ಈ ಬಂದಿನ ಏನು ನೋಡಾಕತ್ತಿದ್ದಿ? ನಾನಾ ಅವು ಗಿಡ ಎಷ್ಟು ಚಂದ ಬೆಳೆದತ್ತಲ್ಲ ಅಂತ ನೋಡಾಕತ್ತಿದ್ ನೋಡು. ನೀ ಏನು ನೋಡಾಕತ್ತಿ ಅನ್ನೋ ಗೊತ್ತಾಯ್ತು. ನಡಿ ನಿಮ್ಮ ಮಕ್ಕಳ ಮುಂದೆ ಮಾತಾಡು. ಏನು ಮಾವ ಕುಡ್ಕೊಂಡು ಬಂದಿನ ಭಾಳ ಏನಕ್ಕಿಲ್ಲಪ್ಪ, ಒಂದು 60 ಹಾಕಿ ನೋಡು. ನಿನ್ನೆ ಹಾಕೊಂಡು ಬಂದು ಹೇಳ್ತೀನಿ. ನಾನು ಹೇಳಿ ಈಗ ಬೇಡ ಬೇಡ. ಏನು ಇಷ್ಟೊಂದು ಮಾತಾಡ್ಕೊಂತ ನಿಂತಿರಲ್ಲ ಮಾವ ಅಳಿಯ, ಏನೋ ಸ್ಮೆಲ್ ಬರಾಕತ್ತೈತಲ್ಲ, ಏನಿದೆ? ಕುಡ್ಕೊಂಡು ಬಂದಿರೇನು ಮತ್ತೆ? ಈಗಿಲ್ಲಪ್ಪ, ನಾನು ಸ್ಟಡಿಯಾಗೇ ಇದ್ದೀನಿ, ನಾನೆಲ್ಲಿ ಕೊಡ್ತೀನಿ. ಹೋಗಿ ಬಿದ್ಕೋಗ್ರಿ. ಬಾರೋ ಬಾ ಹೋಗೋಣ. ಈ ದಾಂಡಿಗೆ ಇನ್ನಾದ್ರೂ ಬರೋವಲ್ಲ ನೋಡಿವ. ಅಮ್ಮೋರಿ ಇವತ್ತು ಯಾರ ಕೈ ಕಾಲು ಮುಗಿಬೇಕು. ಬಂದ ಇವ, ನಡಿ. ಯಾರ ಕೈ ಕಾಲಿಲ್ಲ, ಆ ಮೂಲಿ ಮಣಿ ಮಾದಪ್ಪನ ಕಡೆ ಬಡ್ಡಿ ತಗೊಳ್ಳೋದೈತೆ, ನಡಿ. ಬ್ಯಾಡ್ವಿ, ಅವ್ನು ಮುಂದಿನ ವಾರ ಕೊಡ್ತೀನಿ ಅಂದಾನ. ಅವ್ರ ಮಗಳು ಮದುವೆ ಐತೆ ಅಂತ ಹೇಳ್ಯಾನ. ಅವ್ರ ಮಗಳು ಮದುವೆ ನಾಳೆ ಮಾಡ್ದೆ, ನಮ್ಗೆ ಈಗ ಬೇಕಾಗೈತಿ. ಬಡ್ರು ರೊಟ್ಟಿ ಮೇಲೆ ಹೊಡಿಬೇಡ, ಹೋಗ್ಲಿ ಬಿಡು. ಅವ್ರದ್ದೇನು ಮಾತನಾಡಿದ್ದೈತಿ? ನಡ್ರಿ. ನೋಡ್ರಿ ಅಮ್ಮೋರಿ. ಹಾಳಾದ ಲಕ್ಷ್ಮಿ, ನಾ ಬರೋದ್ರಾಗ ಅಡ್ಗೆ ಮಾಡಿಡ, ನನ್ನ ಮಗ ಬರ್ತಾನೆ ಇವತ್ತು. ಅತಿ ನನ್ನ ಗಂಡ ಬರ್ತಾರ? ನನ್ನ ಮಗ ಅಂದ್ರೆ ಬರೀ ನಿನ್ನ ಗಂಡ ಒಬ್ಬನೇ ಇರ್ತಾನ, ಸಣ್ಣ ಮಗ ಬರ್ತಾನೆ ಇವತ್ತು. ಸರಿ ಅತ್ತೆ. ರೀ ಮನೆ ಕಡೆ ಹುಷಾರ. ಮಾವ ಮನೆ ಕಡೆ ಹುಷಾರ. ಲಕ್ಷ್ಮಿ, ಯಾಕೋ ನೀ ಹಿಂಗೆ ಬಗ್ಗೆ ಕೆಲಸ ಮಾಡಕತ್ತಿ? ಎದ್ದೇಳುವ, ಎದ್ದೇಳ. ಮಾವ ಗಿಡಗಳೆಲ್ಲ ಒಣಗಿಬಿಟ್ಟು. ಅದಿರಲ್ಲ, ನಾನು ನೀರು ಹಾಕ್ತೀನಿ ತಗೋ. ನೀ ಸ್ವಲ್ಪ ದಿನ ಬಗ್ಗುದು ಅದು ಮಾಡಬೇಡವಾ, ನಮ್ಮ ವಂಶದ ಕುಡಿ ಬೆಳೆಯಾಕತೈತಿ. ಮಾವ ಇವ್ರು ಯಾವತ್ತು ಬರ್ತಾರೆ ಅಂತ ಏನಾರು ಹೇಳ್ಯಾರ? ಏನವ, ನನಗಂತರೂ ಫೋನ ಮಾಡಂಗಿಲ್ಲವ. ನಾನು ಹಚ್ಚೇ ಇಲ್ಲ, ಹಚ್ತೀನಿ ತಗೋ. ಈಗ ನಾಳೆ ಇವತ್ತರ ಹಚ್ತೀನಿ. ಸರಿ ಮಾವ, ಯಾಕೋ ನೋಡ್ಬೇಕಂತ ಮಾಮ. ಬರ್ಬೇಕಿತ್ತವ, ಯಾಕೆ ಮಾಡಿದ್ನ ಏನೋ ಗೊತ್ತಿಲ್ಲ, ನೋಡಿನ ತಗೋ. ಸರಿ ಮಾಮ. ಯಾಕವ ಚೆಕಪ್ ಏನಾರು ಕರ್ಕೊಂಡು ಹೋಗೋದೈತೇನೋ ದವಾಖಾನಿಗೆ? ಮಾಮ. ಅವನಿಗೆ ಈಕೆ ಸುದ್ದಿ ತಿಳಿಸಾಳೋ ಇಲ್ಲೋ ಗೊತ್ತಿಲ್ಲ. ಸುದ್ದಿ ಗೊತ್ತಿತ್ತಂದ್ರೆ ಅವೇನು ನಿಂದ್ರಾವಲ್ಲ. ಮಾಮ ಅವ್ರಿಗೆ ಹೇಳ್ಬೇಕಂತ ಭಾಳ ಆಸೆ ಆಗತೈತೆ ಮಾಮ. ಸರಿನವ, ನಾನು ಫೋನ್ ಮಾಡ್ತೀನಿ ತಗೋ. ಲಕ್ಷ್ಮಿ ಅಣ್ಣ ಯಾವ ಬಂದೆ? ಇವಾಗ ಬಂದು ನೋಡುವ. ಮತ್ತೇನುವ ಮನೆ ಬಂದಿದ್ದು ಹೇಳ್ಬೇಕಿಲ್ಲ ಒಂದು ಮಾತು. ಹಿಂಗ ನಾನು 3 ತಿಂಗಳಾಗೈತಂತೆ, ಹಂಗೆ ಬಂದು ಕುಂತಿ ಓದಿ ನಮ್ಗೆ ನೀ ಹೇಳಾರ್ದು ನಮ್ಗೆ ಹೆಂಗೆ ಗೊತ್ತಾಗಬೇಕಪ್ಪ? ಅದು ಅಣ್ಣ ಅದು ಯಾಕೋ ಏನಾಯ್ತು? ಅದಕ್ಕೆಮ್ಮ ಇದ್ಲಲ್ಲ, ಹಂಗಾಗಿ ನಾನು ಏನು ಹೇಳಿಲ್ಲ, ಬರೀ ನಿಂದ ಮಾಡೋದಾಗಿತ್ತಂತ ಅಂತ ಸುಮ್ಮ ಬಂದೆ. ಅಂದಂಗ ನಿಂಗೆ ಯಾರು ಹೇಳಿದ್ರೆ? ಮಾಮಾರು ಫೋನ್ ಹಚ್ಚಿದ್ರು. ನಾನು ಹೇಳಿದ್ನವ, ಬಸರಿ ಅದು ಬಾಂಕಿಗಳು ಇರ್ತಾವು, ಅದು ನಾವು ಮಾಡಿದ್ರು ಏನು ಹತ್ತಂಗಿಲ್ಲ ನಿನಗೆ. ತವ್ರ ಮನೆಯಿಂದ ಆಗ್ಬೇಕವ ಎಲ್ಲನೂ. ಅಂದ್ರೆ ನಿಮ್ಗೊಂದಿಟ್ಟು ತವ್ರ ಮನೆ ಎಷ್ಟು ಗಂಡನ ಮನೆಯಾಗಿದ್ರು ತವ್ರ ಮನೆಯಿಂದ ಒಂದು ಈಟರು ನಿನಗೆ ಬೇಕಾಗುತ್ತಾಗ. ನಾವು ಸುಪ್ಪತ್ತಿಗೆ ಇಡ್ಲಿ ಬಿಡ್ಲಿ ಅದು ಬೇರೆನ, ತವ್ರ ಮನೆಯಿಂದ ಬರೋದೇನೈತಲ್ಲ ನಿನಗದು ಖುಷಿನ ಬೇರೆ. ಸರಿ ಅಣ್ಣ ಬಾ ಹಂಗಾರೆ. ಎಲ್ಲಿ ನಿಮಗೆ ಯಜಮಾನ್ರು ಇಲ್ಲದ? ಅಣ್ಣ ಅವರು ಕೆಲಸಕ್ಕಂತೆ ಬೆಂಗಳೂರಿಗೆ ಹೋಗ್ಯಾರ, ಇನ್ನೂ ಬಂದಿಲ್ಲ. 2 ದಿನಕ್ಕೆ 3 ದಿನಕ್ಕೆ ಬರ್ತಿದ್ರು. ಯಾಕೋ ಈಗ 1 ವಾರ ಆಯ್ತು ಬಂದೇ ಇಲ್ಲ, ಏನಂತ ನನಗೂ ಗೊತ್ತಿಲ್ಲ. ನಾನು ಫೋನ್ ಹಚ್ಚಿದ್ರೆ ನಾಟ್ ರೀಚಬಲ್ ಬರಾಕತ್ತಿತ್ತು. ಅವ್ರು ಹೇಳಿದ್ರು ಬಿಡು, ನಾಳೆ ಹೋದ್ಮೇಲೆ 1-2 ದಿನ ನನಗೆ ಫೋನ್ ರೀಚ್ ಆಗಲ್ಲ, ಯಾಕಂದರೆ ಕೆಲಸದ ಮೇಲೆ ಇರ್ತೀನಿ ನಾನು ಅಂತೇಳಿ. ಏನಾಗೈತನಪ್ಪ ಒಂದು ಗೊತ್ತಲ್ಲ, ನೋಡು ನಾಳೆ ಬರ್ತಾರಲ್ಲ. ಅದೇನಾಗುತ್ತವ, ನಿಮ್ಮ ಗಂಡನ ಬಿಟ್ಟು ಕುಸ ಮಾಡಿ ಹೋಗ್ಲ? ಏನಪ್ಪ, ಯಾರನ್ನಾರು ಮುತ್ತೈದೆಯನ್ನು ಕರ್ಕೊಂಡು ಬರ್ಬೇಕಿಲ್ಲ? ನಮ್ಮ ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತೈತಿ. ನನ್ನ ಹೆಂಡತಿ ನಾನು ಹೇಳಿದ ಮಾತು ಕೇಳೋಕ್ಕೆಲ್ಲ. ನಮ್ಮ ಅವ್ಗ ಆರಾಮಿಲ್ಲ, ಮಲ್ಕೊಂಡ್ಬಿಟ್ಟಾಳ. ಅಂದಂಗ ಏನಾಯ್ತ? ಅವಾಗ ಆರಾಮಾಗೈತಿಲ್ಲ? ಏನು ಹಂಗ ಬಿಡವ, ಕಾಲು ನೋವಾಕತ್ತಾವಂತ, ಜ್ವರ ಬಂದು ಕಾಲ ಕಟ್ಟಾಗಿಬಿಟ್ಟಾಕಿನು, ಎದ್ದ ಕುಂದ್ರಾಗ ಬರೋವಲ್ದು. ಆಮೇಲೆ ನಿನ್ಗೆ ಗೊತ್ತಿಲ್ಲದ ಏನೈತಿ, ಮಾಡಿ ಹಾಕೋರಿದ್ರೆ ಬೆಳಿತಾವ ಎಲ್ಲರೂ. ನನ್ನ ಹೆಂಡತಿ ಒಮ್ಮೆ ಮಾಡ್ತೀನಿ ಅಂತಾಳ, ಒಮ್ಮೆ ನಾ ಇದ್ದಾಗ ಮಾಡ್ತಾಳಂತ, ನಾ ಇಲ್ದಾಗ ಮಾಡಂಗಿಲ್ಲ ಅಂತ. ನನಗೂ ನನ್ನ ಮಕ್ಕಳು ಹೇಳಿದಾಗ ಗೊತ್ತು. ನೋಡೋಣ ಹುಷಾರಾಗಿ ನೋಡ್ಕೊ ಅವನು. ಸರಿನವ. ನೋಡಪ್ಪ, ತಾಯಿ ಅನ್ನೋದು ದೊಡ್ಡದು. ತಾಯಿನ ಕಳ್ಕೊಂಡ್ಮೇಲೆ ನಿನಗೆ ಏನು ಹುಡುಕಾಡಿದ್ರೂ ಸಿಗಂಗಿಲ್ಲ. ನೋಡು, ನೀನೇ ಮುಂದೆ ನಿಂತು ನೋಡ್ಕೊ. ನನಗೂ ಹಂಗೆ ಅನಿಸುತ್ತೆ ಮಾಮರ, ಆದ್ರೆ ಏನು ಮಾಡೋದು, ನಂದು ಕೆಲಸ ಇರ್ತೈತಲ್ಲ, ನಾವು ದುಡ್ಕೊಂಡ ತಿನ್ನೋರು, ಮನೆಗೆ 24 ತಾಸು ಇರೋಕ್ಕೂ ಆಗಲ್ಲ. ನೀ ಹೇಳೋದು ಕರೆ ಐತಿ, ನಿನ್ನ ಹೆಂಡತಿಗೆ ಒಂದಿಟ್ಟು ಬುದ್ಧಿ ಕಲಿಸ ಅಷ್ಟೇ. ಏನು ಮಾಡೋದು, ನಾಯಿ ಬಾಲ ಇವತ್ತಿದ್ರು ಡೊಂಕ, ಎಷ್ಟು ಬುದ್ಧಿ ಹೇಳಿದ್ರು ಅದ ಕಾರ್ಯ ಹಾಕಿದ್ರು. ನಡಿಯಣ್ಣ ಊಟ ಮಾಡೋದು ನಡಿ. ಇಲ್ಲ ಬೇಡ, ಈಗ ಮಾಡ್ಕೊಂಡು ಬಂದೀನಿ. ಮತ್ತು ಏನೇನು ನೋಡೋದು, ಏನೇನು ನಾನು ಏನು ತಂದಿಲ್ಲ ಇವತ್ತು, ನನಗೂ ಅದು ಏನು ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಏನೇನು ಕಾರ್ಯಕ್ರಮ ಏನು ನನಗದು ಏನು ಗೊತ್ತಿಲ್ವಾ, ನೀವು ಏನು ತೊಗೊಂಡು ಬಾ ಅಂತೀರಿ, ನಾ ತೊಗೊಂಡು ಬರ್ತೀನಿ. ಏನು ತರೋದು ಬೇಡ ಅಣ್ಣ. ಅಣ್ಣ ಕುಂದರಿ, ಚಾ ತೊಗೊಂಡು ಬರ್ತೀನಿ. ನಿಜ ಆಗ್ಬೇಕಂದ್ರೆ ನನಗೂ ಏನು ಗೊತ್ತಿಲ್ಲಪ್ಪ, ಇದೆಲ್ಲ ಹೆಣ್ಮಕ್ಳು ಮಾಡುವಂಥ ಕಾರ್ಯಗಳು. ನನಗೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಮ್ಮ ಮನೆಯವ್ರು ಬರಲಿ, ಅದ್ರ ಜೋಡಿ ಮಾತಾಡೋಬೇಕಾರೆ. ಸರಿ ಮಾವರ, ಹಂಗಾರೆ ನಾನು ಅಲ್ಲೇ ಹಳ್ಳಿಗೆ ಯಾರನ್ನಾರು ಕೇಳ್ತೀನಿ, ಕೇಳಿ ನನಗೂ ಅದ್ರದ್ದು ಮಾಹಿತಿ ಗೊತ್ತಿಲ್ಲ, ಅವನಾರು ಕೇಳ್ತೀನಿ. ಅವ್ವ ನಾಳೆ ಎದ್ದು ಕುಂತ್ಲಂದ್ರೆ ಆಕಿನ ಕೇಳಿ ಏನೇನು ತೊಗೊಂಬರ್ಬೇಕು ಅದನ್ನು ತೊಗೊಂಡ್ಬರ್ತೀನಿ. ನಾನೇ ಇಲ್ಲೇ ಬಂದಿದ್ದೆ, ದನ ಹೊಡ್ಯಕ್ಕೆ ಬಂದಿದ್ದೆ, 2 ಎತ್ತು ಮಾರಿದೆ, ಹೊಸ ಎತ್ತು ತೊಗೋಬೇಕೀಗ. ಈಗ ತೊಗೊಳಕ್ಕೆ ಹೋದ್ರೆ ಭಾಳ ತುಟ್ಟಿದವಪ್ಪ, ಅದಕ್ಕೆ ನಾಳೆ 2 ಎತ್ತು ತೊಗೋಬೇಕಂತಂದು ನಿಂತೀನಿ ನಾನು. ಅಯ್ಯ, ನಂಗೆ ಹೇಳ್ಬೇಕಿಲ್ಲ, ಮೊನ್ನೆ ನಮ್ಮ ಹೊಲ್ದಾವ ಮಸ್ತಿದ್ದು ಎತ್ತು, ಏನು ಹಂಗೆ ಗೂಳಿ ಇದ್ದಂಗಿದ್ದು. ಹೊಲ್ದಾಗ ಕೆಲಸ ಮಾಡೋಕ್ಕೂ ಹಂಗೆ ರೆಡಿ. ನಮ್ಮ ಹೊಲ ನಾವು ಒಂದೇ ದಿನದಾಗ ಬಿತ್ತಾರ ನೋಡು.
ಅಂಥ ಎತ್ತು ಅವನದೇನೋ ಕಷ್ಟ ಇತ್ತಂತೆ ಮಾರಿದವ. ಮಾರಿ ಸಂದೊಂದು ಸಣ್ಣ ತೊಗೊಂಡ. ಈ ಹೌದಾ ಮಮ್ಮ, ನಂಗೆ ಗೊತ್ತಾಗ್ಲಿಲ್ಲ ನೋಡಿ ಹಂಗಾರೆ. ಇಲ್ಲಿ ಬಿಡು, ನಾನು ಅವ್ನು ಕೇಳ್ತೀನಿ ಯಾರಿಗೆ ಕೊಟ್ಟಾನಂತೆ. ಬಟ್ ಭಾಳ ತುಟ್ಟಿ ಆಗುತ್ತಪ್ಪ. ಮಮ್ಮ ನನ್ನ ಬಜೆಟ್ ಇರೋದು 50,000 ರೂಪಾಯಿ. 50,000 ಅಂದ್ರೆ ಭಾಳ ಕಡಿಮೆ ಆಗುತ್ತಪ್ಪ. ನೋಡ್ತೀನಿ ಅಂದ್ರೆ ಹಂಗಾರೆ ನಿಂಗೆ ಎರಡು ಎತ್ತು ಬೇಕಲ್ಲ, ಜೋಡಿ ಎತ್ತದಲ್ಲ. ಹ್ಞೂ ಮಮ್ಮ, ಜೋಡಿತ್ತು. ಅಲ್ಲ ಚಾತು. ಹೆಂಗದಿಯವ, ಆರಾಮದಿಲ್ಲ ಒಟ್ಟು? ಹಾಂ ನಾ ಆರಾಮದೀನಿ. ಹಂಗೆ ಆರಾಮ ಅಂತಾಳೆ ನೋಡು ಒಟ್ಟು. ಯಾಕೋ ಏನಾರು ಸಮಸ್ಯೆ ಇದ್ರಿ ಹೇಳು. ಏನು ಸಮಸ್ಯೆ ಇಲ್ಲಮ್ಮ, ನಮ್ಮನೆ ಬಾಳೆ ನಾ ಮಾಡ್ಕೊಂಡು ಹೊಂಟೀನಿ, ಏನಿಲ್ಲ. ಸರಿನವ, ನಾ ಹಂಗಾರೆ ಬರಲಿ? ಅಲ್ಲ ಊಟ ಮಾಡ್ಕೊಂಡು ಹೋಗು ಅಂತ ಕುಂದ್ರೆ. ಬೇಡವ, ನಾನು ಅದೇ ಹೇಳಿದ್ನಲ್ಲ ಎತ್ತು ಮಾರಕಂತ ಬಂದಿದ್ದೆ. ಬೇರೆ ಎತ್ತು ತೊಗೊಂತೀನಿ, ನಂಗೇನು ಈಗ ಆಗಲ್ಲ. ಮತ್ತೆ ಬರ್ತೀನಿ ತಗೋ, ಮುಂದಿನ ವಾರ ಬರ್ತೀನಿ. ಮತ್ತೆ ಅದ ನಿಂದು 3 ತಿಂಗಳು ಮುಗಿದ್ರೊಳಗೆ ಕುಪ್ಸ ಮಾಡಬೇಕಲ್ಲ. 3 ತುಂಬಿ 4ರಾಗ ಮಾಡ್ಬೇಕಲ್ಲ ಹೆಂಗೆ? ಅದನ್ನೆಲ್ಲ ಕೇಳ್ಕೊಂಡು ನೀನು ಬರ್ತೀನಿ. ತಗೋ, ನಿನಗಂತ ಜಿಲೇಬಿ ತಂದು ನೋಡು. ಹ್ಞೂ ಭಾಳ ಚಲೋ ಆತಂಗಾರೆ. ಆಕೆಗೆ ಚೆನ್ನಾಗಿರಕ್ಕಿಲ್ಲ ಜಿಲೇಬಿ ಬಜ್ಜಿ ಅಂದ್ರೆ ಭಾಳ ಇಷ್ಟ. ಈಗೂ ಅವಾಗ ತಿನ್ಬೇಕು ಅನಿಸುತ್ತೆ. ಬಜ್ಜಿ ಮಾಡ್ಕೊಂಡಿರ್ತೀನಿ ಯಾವಾಗಾರ, ಆದ್ರೆ ಅವು ಮಾಡಿದಂಗೆ ಅನ್ಸಂಗಿಲ್ಲ ನನಗೆ. ಆಮೇಲೆ ಇಲ್ಲಿ ನಾವು ಬಾಗಲಕೋಟೆಗೆ ಇದು ಐತ್ರಿ, ಮಿರ್ಚಿ ಬಜ್ಜಿ ಅಂತೆ. ಅದನ್ನಂತರೂ ಬಡ್ಕೊಂಡು ತಿಂತಿರ್ಲಿಕ್ಕೆ ನಾನು ಯಾವಾಗಾರ ಹಂಗೆ ತಗೋದ್ನೇರು ತೊಗೊಂಡ್ಬರ್ತಿದ್ದೆ. ಹೌದಾ? ಅಯ್ಯ ಮನೆಯವ್ರು ಹೋಗಿದ್ನಲ್ಲ ಇವ, ನಾನು ಹೇಳ್ಬೇಕಿಲ್ಲ ತಗೊಂಡು ಬರ್ತಿದ್ದೆ. ಮತ್ತೆ ಮಾಮ ಇರ್ಲಿ ಬಿಡು. ಹಂಗೇನಾರು ಇದ್ರೆ ಹೇಳುವ, ತರ್ತೀನಿ. ಸರಿ ಮಾಮ. ಬರ್ತೀನವ. ಹ್ಞೂ ಮಾಮ ನಿಮ್ಗೆ ಚಾ ಕೊಡ್ಲೇನ? ಈ ಬೇಡವ, ನಾ ಕ್ವಾಟ್ರ್ ಹಾಕೊಂಡು ನೀನು ಚಾಯ್ ಎಲ್ಲಿ ಕುಡೀಲಿ? ಅಲ್ಲ ಮಾಮರೆ, ಯಾಕೆ ಕುಡಿತೀರಿ ನೀವು? ನಿಮ್ಮ ಆರೋಗ್ಯಕ್ಕೆ ಚಲೋ ಅಲ್ಲ, ಯಾಕೆ ಕುಡಿದೆಲ್ಲ ಮಾಡ್ತೀರಿ? ಏನು ಮಾಡೋದವ್ವ, ಹಂಗೆ ಮನಸ್ಸಿಗೆ ನೋವು ಆತಂದ್ರೆ ಹಂಗೆ. ಏನು ಒಂದು ಅಂತೂ ಗೊತ್ತಾತು, ಮದುವೆಯಾಗಿ ಹೆಂಡತಿ ಮನೆಗೆ ಮಾತ್ರ ಬರಬಾರ್ದು. ನಮ್ಮ ಅಧಿಕಾರ ಏನೂ ಇರಲ್ಲ. ಅಧಿಕಾರ ಏನೂ ಇರಲ್ಲ. ಹಾಸಿಗೆ ಭಾಳ ಮೆತ್ತಗೈತಿ, ಇಲ್ಲೇ ಮಲ್ಕೊಂಡು ಬಿಡ್ತೀನಿ. ಮಾಮರ ಕೋಣೆಗಾರ ಮಕ್ಕಳು ಹೇಳ್ರಿ. ಇಲ್ಲಿ ಬಿಡುವ, ಇಲ್ಲೇ ಮಲ್ಕೊಂತೀನಿ. ಕರಿಯೋನು ವಾದ್ಯ ಹೇಳ್ಕೊಂಡು ಬಾ ಅವ್ರಿಗೆ. ಏ ಮದುಕಪ್ಪ ಅವಾರ ಹೊರಗ. ಅಮರ ನಮಸ್ಕಾರ ಅಮರ. ನೀವು ನಮಸ್ಕಾರ ಹಂಗಿರ್ಲಿ. ಎಲ್ಲಿದಿ? ಎಲ್ಲಿ ದುಡ್ಡು? ಅಕ್ಕ ನೀ ಆರಾಮ್ರಿ? ನೀ ಯಾಕೆ ತಿಳ್ಕೊಸ್ಕೊಂತೀನಿ? ಅದು ಇಲ್ಲ. ದುಡ್ಡೆಲ್ಲೋ ಬಡ್ಡಿದೆ. ಅಮರ ಮುಂದಿನ ವಾರ ಕೊಡ್ತೀನಿ ರೀ. ಮುಂದಿನ ವಾರ ನಾ ಬಂದು ನಿಮ್ಮ ಮನೆಗೆ ತಂದು ಕೊಡ್ತೀನಿ ರೀ. ಈಗ ಇಲ್ರಿ ಅಮರ ನನ್ನ ಕಡೆ. ಅಲ್ಲೋ ಮೊನ್ನೆರ ಬೆಳೆಯತ್ತಿಲ್ಲಿಂದ ಬೆಳೆಗೆ ದುಡ್ಡು ಏನು ಮಾಡಿದೆ? ಮುಂದಿನ ವಾರ ಅನ್ನಕತ್ತ 3 ತಿಂಗಳು ಹಾಕುವಂತವ. ಏನಾಯ್ತು ಮನೆ ಒಳಗೆ ಎತ್ತಕೊಂಡು ಬರೋಕು? ಬೇಡಪ್ಪ, ಬೇಡ. ಈಗ ಮನ್ಯಾಗ ಮಂದಿ ಬಂದಾರ. ಬೇಡಪ್ಪ ಬಿಡು, ಬೇಡಪ್ಪ. ನಾನು ನಾಳೆ ಕೊಡ್ತೀನಿ. ಓ ಬೇಡಪ್ಪ, ಬೇಡ, ಇಲ್ಲಿ ಬಿಡಪ್ಪ, ಬೇಡಪ್ಪ. ಮುಂದಿನ ವಾರ ಕೊಡ್ತೀನಿ. ಅಯ್ಯೋ ನೋಡಿ ಇವ ಹೆಂಗೆ ಹೊಡಿಯಕತ್ತಾರೆ ನೋಡಿ. ಅಲ್ಲ ಮನುಷ್ಯರನ್ನು ನೋಡಂಗಿಲ್ಲ, ಏನೂ ನೋಡಂಗಿಲ್ಲ, ಬರೀ ದುಡ್ಡು ಅಂತ ಸಾಯ್ತಾಳೆ ನೋಡಿಕಿ. ಪರವ ಬರಗಾಲದಾಗೆ ಹುಟ್ಟೆ ಅಣ್ಣಕಿ ಇವ. ಅದಕ್ಕೆ ಇವ ಈಕಿನ ಕಡೆ ಸಾಲ ಕೇಳಕ್ಕೆ ನನ್ನ ಮೈ ನಡುಕ್ತಾವೆ ಇವ. ಹಂಗೆ ಇದ್ರೆ ನಡಿತೈತಿ ಇವ. ಇವ್ರ ಕಡೆ ಯಾರು ಸಾಲ ಕೇಳ್ತಾರೆ ಈಗಿನ ಕಡೆ? ನೋಡಿ ಕೇಳೋರಿಲ್ಲ ಹಂಗೆ ಹೊಡಿದ ಪಾಪ ಬೇಡ್ಕೊಳಕತ್ತಾನ. ಮಗಳು ಮದುವೆ ಆದ್ಮೇಲೆ ಕೊಡ್ತೀನಿ ಅಂತೆ. ಮನೆಯವ್ರ ಮದುವೆ ಫಿಕ್ಸ್ ಮಾಡ್ಯಾಳ. ಅಲ್ಲ ಈಗ ಅವ್ರಿಗೆ ಗೊತ್ತಂದ್ರೆ ಪಾಪ ಇವ್ನು ಮರ್ಯಾದೆ ಹೆಂಗೆ ಹೋಗ್ಬಾರ್ದು. ಮನ್ಯಾಗರ ಮಂದಿ ಬಂದು ಕುಂತೈತಿ. ಇಕ್ಕರ್ಸ್ ಕೊಡುತ್ತಾನೆ, ಬಿಡಬೇಡ ಅವನ್ನ. ಅಕ್ಕ ನೀ ಯಾಕೆ ಟೆನ್ಷನ್ ಮಾಡ್ಕೊಂಡು? ನಾ ಇದೀನಿಲ್ಲ, ನೀ ಆರಾಮಿಲ್ಲ. ಇದೊಂದಿದು ಬಾಲಂಗಚ್ಚಿ ಕಂತೆಗೆ ತಕ್ಕ ಬಂಕ ಏನಾರತೆ ಅವ್ನ ಹಿಂಬಲ ತಿರುಗಿ ತಿಂಗಳ ಇದಾಗ್ತೀವ. ನೋಡಿ ಸಾಕೈತಿ. ಇದನ್ನು ತಡೆಯೋಕೆ ಯಾರೂ ಇಲ್ಲನ. ಕೊಡ್ತೀನಿ ಅಮ್ಮರ. ನಿಮ್ಮ ಕಾಲು ಮುಗಿದು ಕೇಳ್ಕೊತೀನಿ. ಮಗಳು ಮದುವೆ ಐತಿ, ಇಂಥ ಟೈಮ್ದಾಗ ಹಿಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ನಿಮ್ಮ ಕಾಲು ಮುಗಿತೀನಿ, ಮುಗಿದ ತಕ್ಷಣ ಕೊಟ್ಬಿಡ್ತೀನಿ. ಲೋ ಮಂಜ, ಅವನ ಹೊಲದ ಪತ್ರ ತೊಗೊಂಡ್ಬರಕ್ಲ. ಅಮ್ಮರ ಬ್ಯಾಡ್ರಿ ಅಮ್ಮರ, ಅದರಿಂದ ಊಟ ಉಣ್ಣಾಕತ್ತೀವಿ ನಾವು. ಇನ್ನೊಂದು ವಾರ ಕೊಡ್ರಿ, ಮಗಳು ಮದುವೆ ಆದ ತಕ್ಷಣ ಕೊಡ್ತೀನಿ. ಮಂಜ ತೊಗೊಂಡ್ಬರೋಗ. ಅಮ್ಮರ ಪ್ಲೀಸ್ ಅಮ್ಮರ ನಾನೇ ತಂದು ಕೊಡ್ತೀನಿ. ಅಮ್ಮರ ನೀವು ಹಿಂಗೆ ಮಾಡಿದ್ರೆ ಮಗಳು ಮದುವೆ ನಿಂದಿರ್ತೈತಿ. ಒಂದು ಹೆಣ್ಣಿನ ಭಾಳ ಹಾಳಾಗುತ್ತೆ ಅಮ್ಮರ. ಬ್ಯಾಡ್ರಿ ಅಮ್ಮರ. ನೋಡು, ನಾನು ನಿನಗೊಂದಿನ ಗಡು ಕೊಡ್ತೀನಿ. ನಾಳೆ ತಂದು ಕೊಟ್ಟು ಪಾಡಾಗತ್ತೆ. ತಂದು ಕೊಡಲಿಲ್ಲ ಅಂದ್ರೆ ನಿಮ್ಮ ಮನೆ ಒಳಗೆ ಹೊಕ್ಕೆ ಎಲ್ಲ ಛಿದ್ರ ಮಾಡ್ತೀನಿ. ಮದುವೆ ನಡೆಯೋದಂಗೆ ಮಾಡ್ತೀನಿ ನೋಡು. ಸರಿ ಅಮ್ಮರ, ಹಂಗೆ ಮಾಡ್ಬೇಡ್ರಿ. ಈಗ ಬಿಟ್ಬಿಡ್ರಿ ಅಮ್ಮರ. ಬಾರ್ಲ ಮಂಜ ಹೋಗೋಣ. ಅಲ್ಲೋಪ ಅಣ್ಣ, ಯಾಕಪ್ಪ ಅವನ ಕಡೆ ಅಕ್ಕಿ ಕಡೆ ಸಾಲ ಮಾಡಕ್ಕೆ ಹೋಗಿದ್ದೀಯಪ್ಪ? ಏನು ಮಾಡೋದು ಅಕ್ಕ, ಬಡವ್ರ ಮನೆ ಬೆಳಿ ಕರೆಕ್ಟಾಗಿ ಬರ್ಲಿಕ್ಕಂದ್ರೆ ಏನು ಮಾಡೋದು ಹೇಳು? ಟೈಮಿಂಗ್ ಬೆಳಿ ಆತಂದ್ರೆ ನಮ್ಮಂಥ ರೈತರಿಗೆ ಈ ಕಷ್ಟಗಳು ಬರೋದಿಲ್ಲ ಇವ್ವ. ಇರ್ಲಿ ಎದ್ದೇಳು ಹೆಂಗಾರ ಮಾಡಿ ಈಕಿನ ರೊಕ್ಕ ಕೊಟ್ಟು ಮುಕ್ತರಾಗ. ನೋಡಿವ, ಮಗಳು ಮದುವೆ ಆದ ತಕ್ಷಣ ಈ ಮನೆ ಮಾರಿಬಿಡ್ತೀನಿ. ಮಾರಿ ಎಲ್ಲರೂ ಗುಡಿಸ್ಲಾಗಿರ್ತೀನಿ. ಸರಿ, ಅಷ್ಟು ಮಾಡಿ ಮುಕ್ತಿ ಮಾಡ್ಕೊ. ಸರಿ ಅಮ್ಮರ. ನೋಡು ಹಿಂಗೈತೆ ಬಾಳೆ ಇಲ್ಲಿ ಹಳ್ಳ್ಯಾಗ. ರೈತರುಗಳು ಕೇಳೋರು ಯಾರಿಲ್ಲ ನೋಡು. ಈ CM PM ಬರ್ತಾರ ಹೋಗ್ತಾರ. ಒಂದಿಟ್ಟು ನಮ್ಮನ್ನ ಹಳ್ಳಿಗಳನ್ನ ಉದ್ಧಾರ ಮಾಡಂಗಿಲ್ಲ. ಏನಾಗಿ ಬರ್ತಾರ ಹಿಂಗೆ ಹೋಗ್ತಾರ.